ಕೆಲವು ಸ್ಥಳಗಳು ನಮ್ಮ ವಿಳಾಸ ಮಾತ್ರ ಆಗಿರಲಿಲ್ಲ, ಅವು ನಮ್ಮ ಅಸ್ತಿತ್ವದ ಬೇರುಗಳು. ತವರು ಅಂತಂದ್ರೆ ಅದು ಬರೀ ಒಂದು ಮನೆ ಅಲ್ಲ, ಅದು ಅಮ್ಮನ ಮಮತೆಯ ಗೂಡು, ಅಪ್ಪನ ನಂಬಿಕೆಯ ನೆರಳು, ಬಾಲ್ಯದ ನಗು, ಮರೆಯಲಾಗದ ನೆನಪುಗಳ ತಾಣ. ಎಷ್ಟು ದೂರ ಹೋದರೂ, ಎಷ್ಟು ವರ್ಷ ಆದರೂ ತವರಿನ ಅಂಗಳಕ್ಕೆ ಕಾಲಿಟ್ಟ ಕ್ಷಣ ಮನಸ್ಸು ಮತ್ತೆ ಮಗುವಾಗ್ತದೆ. ಈ ವಿಡಿಯೋದೊಳಗೆ ನನ್ನ ತವರಿನಲ್ಲಿ ಕಳೆದ ಒಂದು ದಿನವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಬನ್ನಿ, ನನ್ನ ಈ ಪಯಣಕ್ಕೆ ನೀವು ಜೊತೆಯಾಗಿ. ಸಣ್ಣಕ್ಕಿದ್ದಾಗ ತಲೆಗೆ ಎಣ್ಣೆ ಹಚ್ಚಾಕ ಅವ್ವ ಓಡಿ ಬಂದ್ರೆ ಬೇಡ ಅಂಥೇಳಿ ಓಡಿ ಹೋಗ್ತಿದ್ದ ನಾನು ಈಗ ಅದೇ ಅಮ್ಮನ ಬೆನ್ನ ಹಿಂದೆ ಬಿದ್ದು ತಲೆಗೆ ಎಣ್ಣೆ ಹಚ್ಚಿಸ್ಕೊತೀನಿ. ಈಗ ಆ ಮೌಲ್ಯ ಅರ್ಥ ಆಗದ. ಅಮ್ಮನ ಕೈಗಳ ಸ್ಪರ್ಶದೊಳಗೆ ಪ್ರೀತಿ ಐತಿ, ಅದೆಷ್ಟು ಕಾಳಜಿ ಐತಿ, ಮಾತಿನೊಳಗೆ ಹೇಳಲಾರದಂಥ ಒಂದು ನೆಮ್ಮದಿ ಐತಿ. ರಂಗೋಲಿ ಇದು ಅಂತೂ ನನ್ನ ಪಾಲಿಗೆ ಒಂದು ಧ್ಯಾನದಂಥ ಅನುಭವ. ಇಲ್ಲಿ ಪ್ರತಿಯೊಂದು ಚುಕ್ಕೆ, ಪ್ರತಿಯೊಂದು ಗೆರೆನೂ ನಿಧಾನವಾಗಿ ಸೇರಿ ಒಂದು ಸುಂದರವಾದ ವಿನ್ಯಾಸನೇ ರೂಪುಗೊಳ್ಳು ಹಂಗೆ ಜೀವನದಾಗ ಪ್ರತಿಯೊಂದು ಸಣ್ಣ ಸಣ್ಣ ಕ್ಷಣಗಳಿಂದಲೇ ಬದುಕೂ ಸುಂದರ ಆಗ್ತದೆ. ಇಲ್ಲಿ ರಂಗೋಲಿ ಹಾಕೋಂತ, ಅದಕ್ಕೆ ಬಣ್ಣ ತುಂಬ್ಕೊತ ಬೆಳೆದಂಥ ಬಾಲ್ಯದ ಬಣ್ಣ ಬಣ್ಣದ ಅದೆಷ್ಟು ನೆನಪುಗಳು ಇವತ್ತು ಮತ್ತೆ ನನ್ನ ಕಣ್ಣು ಮುಂದೆ ಬಂದು ಹೋದವು. ನನ್ನ ಪಾಲಿಗಂತರೂ ಸಂತಸ ಅನ್ನೋದು ದೊಡ್ಡ ದೊಡ್ಡ ವಿಷಯಗಳಿಗಿಂತ ಇಂಥ ಸಣ್ಣ ಸಣ್ಣ ಸರಳವಾದ ಕ್ಷಣದೊಳಗೆ ಸಿಗ್ತದೆ. ಅಂದ್ಹಂಗೆ ಈ ರಂಗೋಲಿ ಕಲಿಸೋ ಪಾಠ ಭಾಳ ಅದ. ಪ್ರತಿ ಚುಕ್ಕೆ ನಡುವು ನಿರ್ದಿಷ್ಟವಾದ ಅಂತರ ಇರಬೇಕು. ಹಾಗೆ ಪ್ರತಿ ವ್ಯಕ್ತಿಗಳ ಮಧ್ಯ, ಮನಸ್ಸುಗಳ ಮಧ್ಯ, ನಮ್ಮ ಭಾವನೆಗಳ ಮಧ್ಯನೂ ಇರಬೇಕು. ಪ್ರತಿ ಗೆರೆನೂ ನಿಖರವಾದ ಜಾಗವನ್ನೇ ಸೇರಬೇಕು. ಎಲ್ಲೋ ಆರಂಭ ಆಗಿ ಎಲ್ಲೋ ಮುಗಿದ್ರೆ ಅದು ಪರಿಪೂರ್ಣ ಆಗುವುದಿಲ್ಲ. ನಿರ್ದಿಷ್ಟ ಜಾಗದಿಂದ ಆರಂಭವಾಗಿ ನಿರ್ದಿಷ್ಟ ಜಾಗಕ್ಕೆ ಕೊನೆಯಾಗಬೇಕು. ಅಂದಾಗಲೇ ಅದು ಚೆಂದ ಆಗ್ತದೆ. ಬದುಕು ಕೂಡ ಹಾಗೆ. ರಂಗೋಲಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರಿಬೇಡ್ರಿ. ಸಣ್ಣವರಿದ್ದಾಗ ಟಿ ವಿ ನೋಡೋದೇ ಒಂದು ಲಕ್ಸುರಿ ಆಗಿತ್ತು. ಅದೊಂದು ಸಂಭ್ರಮ ಆಗಿತ್ತು. ಒಬ್ಬರಿಗೆ ಕಾಡಿಸ್ಕೊತ, ರಿಮೋಟ್ಗಾಗಿ ಹೊಡೆದಾಡ್ಕೊತ, ನನ್ನ ಚಾನಲ್ ನೀ ನೋಡು, ನಿನ್ನ ಚಾನಲ್ ನಾ ನೋಡು ಅನ್ಕೊತ ಎಲ್ಲರಿಗೂ ಒಂದಿಷ್ಟಿಷ್ಟು ಟೈಮು ಅಂಥೇಳಿ ಮೀಸಲಿಟ್ಟು ನೋಡ್ತಿದ್ದ ಟಿ ವಿ ಇವತ್ತು ಹಚ್ಚೋರೇ ಗತಿ ಇಲ್ಲದಂಗೆ ಆಗದ. ಆದರೂ ನಾನು ತವರಿಗೆ ಬಂದಾಗ
ನನ್ನ ಮಗಳೊಟ್ಟಿಗೆ ಕೂತು ಟಿ ವಿ ನೋಡುವ ಈ ಸಮಯ ನನ್ನ ಪಾಲಿಗೆ ಲಕ್ಸುರಿ. ಯಾವುದೇ ಆತುರವಿಲ್ಲದೆ ಕೂತು ಸಿನಿಮಾ ನೋಡೋದು ಮನಸ್ಸಿಗೇನೋ ಒಂಥರ ವಿಶ್ರಾಂತಿ. ಈ ನಮ್ಮ 90s ಕಿಡ್ಸಿಗೆ ಟಿ ವಿಯೊಂದಿಗೆ ಒಂದಿಷ್ಟು ಸುಂದರ ನೆನಪುಗಳು ಇದ್ದೇ ಇರ್ತಾವ ಅನ್ನೋದ್ರಾಗ ಎರಡು ಮಾತಿಲ್ಲ. ಎಲ್ಲರಿಗೂ ತವರು ಅಂತಂದ್ರೆ ತಾಯಿ ತಂದೆಯೊಟ್ಟಿಗೆ ಕೆಲವು ನೆನಪುಗಳು ಕಣ್ಮುಂದೆ ಬಂದು ಹೋಗ್ತವ. ನಿಮ್ಮ ಆ ಸಿಹಿ ನೆನಪುಗಳನ್ನು ಕಮೆಂಟ್ ಸೆಕ್ಷನ್ನಾಗ ಹಂಚ್ಕೋರಿ. ನಿಮ್ಮ ಕತೆ ಓದ್ಲಿಕ್ಕೆ ನನಗೂ ಭಾಳ ಇಷ್ಟ. ನಾನು ನನ್ನ ತವರಿನಲ್ಲಿ ಕಳೆದಂಥ ಈ ದಿನದ ವಿಡಿಯೋ ನಿಮಗೂ ನಿಮ್ಮ ತವರಿನ ನೆನಪನ್ನು ತಂದಿತ್ತು ಅಂತಂದ್ರೆ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಆತ್ಮೀಯರೊಂದಿಗೆ ಹಂಚ್ಕೋರಿ ಮತ್ತು ಇನ್ನಷ್ಟು ಕತೆಗಳಿಗಾಗಿ ಸ್ಟೋರೀಸ್ ವಿತ್ ಸುಕೃತಾ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣಂತ. ಅಲ್ಲಿ ತನಕ ನಮಸ್ಕಾರ.